ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಯಾವುದೇ ಒಂದು ಯೋಜನೆಗಳಾಗಿರ್ಬೋದು, ಈ ಸರ್ಕಾರದಿಂದ ಯಾವುದೆಲ್ಲ ಯೋಜನೆಗಳಿದ್ದಾವೆ ಇದರ ಹಣ ಯಾವುದೂ ಕೂಡ ನಿಮಗೆ ಬರ್ತಾ ಇಲ್ಲ. ಅದು ಏನಕ್ಕೋಸ್ಕರ ಬರ್ತಾ ಇಲ್ಲ? ಸೊ ಅದೇ ರೀತಿಯಾಗಿ ಈ ಒಂದು ರೈತರಿಗೂ ಕೂಡ ಲಾಸ್ಟ್ ಟೈಮಲ್ಲಿ ಒಂದು ಬರ ಪರಿಹಾರ ಅಂದರೆ ಬೆಳೆ ಪರಿಹಾರ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅಮೌಂಟ್ ಹಾಕಿದ್ದಾರೆ, ಅದು ಕೂಡ ಬಂದಿಲ್ಲ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ತುಂಬ ಜನರಿಗೆ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ. ಜೊತೆಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಒಂದು 5 kg ಅಕ್ಕಿ ಬದಲಾಗಿ ಒಂದು ಹಣನ ಹಾಕ್ತೀವಿ ಅಂತ ಹೇಳಿದ್ರು, ಅದು ಕೂಡ ಬಂದಿಲ್ಲ. ಸೊ ಇದೆಲ್ಲದೂ ಕೂಡ ಯಾಕೆ ಬರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನಂತಂದರೆ, ನಿಮ್ಮ ಒಂದು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲದೆ ಇರುವಂಥ ಕಾರಣದಿಂದಾಗಿ. ಲಿಂಕಿಂಗು ಸೀಡಿಂಗು ಎರಡೂ ಕೂಡ ಸೇಮು, ಎರಡೂ ಕೂಡ ಒಂದೇ. ಕೆಲವೊಬ್ರು ಹೇಳ್ತಾರೆ ಲಿಂಕಿಂಗ್ ಬೇರೆ ಸೀಡಿಂಗ್ ಬೇರೆ ಅಂತ. ಇಲ್ಲ, ಆಧಾರ್ ಸೀಡಿಂಗು ಮತ್ತು ಆಧಾರ್ ಲಿಂಕಿಂಗ್ ಅಂದರೆ ಎರಡೂ ಕೂಡ ಒಂದೇ. ಓಕೆ ಸ್ನೇಹಿತರೆ, ನೀವು ಹೇಳ್ಬೋದು ನಮ್ಮ ಒಂದು ಆಧಾರ್ ಕಾರ್ಡ್ನ ಕೊಟ್ಟು ನಾವು ಲಿಂಕ್ ಮಾಡಿದ್ದೀವಿ, ಆಧಾರ್ ಕಾರ್ಡ್ನ ಸೀಡಿಂಗ್ ಮಾಡಿಸಿದ್ದೀವಿ, ಆದ್ರೂ ಕೂಡ ನಮಗೆ ಹಣ ಬರ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ನಾನಿವಾಗ ಒಂದು ಎಕ್ಸಾಂಪಲ್ನ ಕೊಟ್ಬಿಡ್ತೀನಿ ನೋಡಿ. ನಾನು ಕೂಡ ಇಲ್ಲಿವರೆಗೂ ಕೂಡ ಇದೇ ರೀತಿಯಾಗಿ ಅಂದ್ಕೊಂಡಿದ್ದೆ. ನನ್ನ ಒಂದು ಹೊಸ ಬ್ಯಾಂಕ್ ಅಕೌಂಟ್ ಏನಿದೆ ಅಂದರೆ ಹೊಸದಾಗಿ ನಾನು ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿರುವಂಥದ್ದು. ಈ ಒಂದು ಕೆನರಾ ಬ್ಯಾಂಕಲ್ಲಿ ನನ್ನ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿದ್ದೀನಿ, ಆಧಾರ್ ಲಿಂಕ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಕೂಡ ಅದೇ ರೀತಿಯಾಗಿ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಇವತ್ತು ನಾನು ಚೆಕ್ ಮಾಡಿದಾಗ ಈ ಒಂದು ಏನು ಆಧಾರ್ ಸೀಡಿಂಗು ಮತ್ತು ಆಧಾರ್ ಲಿಂಕಿಂಗ್ ಅಂತ ಏನು ಹೇಳ್ತೀವಿ, ಇದು ಬೇರೆ ಬ್ಯಾಂಕಲ್ಲಿ ಆಗಿರುವಂಥದ್ದು. ಅಂದರೆ 2016ನೇ ಇಸ್ವಿಯಲ್ಲಿ IDBI ಬ್ಯಾಂಕ್ ಅಂತ ಏನಿದೆ ಅದರಲ್ಲಿ ನನ್ನ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆ. ಅಂದರೆ 2016ನೇ ಇಸ್ವಿಯಲ್ಲಿ ನಾನು ಯಾವುದಕ್ಕೆ ನನಗೇ ಮರ್ತೋಗ್ಬಿಟ್ಟಿದೆ. ಅಂದರೆ ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ಸ್ಯಾಲ್ರಿ ತಗೊಳ್ಳೋದಕ್ಕೋಸ್ಕರ ಒಂದು ಅಕೌಂಟನ್ನ ಮಾಡಿಸಿದ್ದೆ. ಅಲ್ಲಿ 2016ರಲ್ಲಿ ಮಾಡಿದಂಥ ಅಕೌಂಟು ಇನ್ನೂ ಕೂಡ ಆ್ಯಕ್ಟಿವಲ್ಲಿದೆ. ಆಧಾರ್ ಸೀಡಿಂಗ್ ಆಗಿರೋದು ಕೂಡ ಆ್ಯಕ್ಟಿವಲ್ಲೇ ಇದೆ ಇನ್ನೂ ಕೂಡ. ಬೇರೆ ಯಾವುದೇ ರೀತಿಯಾದ ಈ ಒಂದು ನನ್ನ ಹೊಸ ಅಕೌಂಟ್ ಯಾವುದಿದೆ ಇದಕ್ಕೆ ಆಧಾರ್ ಸೀಡಿಂಗ್ ಆಗಿಲ್ಲ. ಅಂದರೆ ಅಲ್ಲಿ ಅಕೌಂಟು ಇದು ಏನು ಆ್ಯಕ್ಟಿವ್ ಆಗಿದೆ ಅಲ್ವಾ, ಸೊ ಇಲ್ಲಿ ಹಾಗಾಗಿ ಆಧಾರ್ ಸೀಡಿಂಗ್ ಆಗಿಲ್ಲ. ಸೊ ಈ ಒಂದು ಕಾರಣದಿಂದಾಗಿ ಯಾರಿಗೂ ಕೂಡ ಹಣ ಬರ್ತಾ ಇಲ್ಲ. ನೀವು ಖಂಡಿತವಾಗ್ಲೂ ಚೆಕ್ ಮಾಡ್ಕೋಬೇಕಾಗುತ್ತೆ. ನಾನು ಕೂಡ ಇವತ್ತು ಚೆಕ್ ಮಾಡಿದಾಗ ನನಗೇನೆ ಆಶ್ಚರ್ಯ ಆಗೋಯ್ತು. ಯಾಕಂತಂದರೆ 2016ನೇ ಇಸ್ವಿಯಲ್ಲಿ ಆ ಬ್ಯಾಂಕಲ್ಲಿ ಅಕೌಂಟನ್ನ ಮಾಡಿಸಿದ್ದೀನಿ, ಆಧಾರ್ ಸೀಡಿಂಗ್ ಕೂಡ ಮಾಡಿಸಿದ್ದೀನಿ. ಬಟ್ ಆದರೆ ಆ ಒಂದು ಕಂಪ್ನಿಯಲ್ಲಿ ನಾನು ಏನು ಕೆಲಸ ಮಾಡ್ತಿದ್ದೆ ಅದರ ಸ್ಯಾಲ್ರಿನ ತಗೊಳ್ಳೋದಕ್ಕೋಸ್ಕರ ನಾನು ಮಾಡಿಸಿದ್ದು. ಆದರೆ ಆ ಒಂದು ಕಂಪ್ನಿನೇ ಮುಚ್ಚೋಗಿದೆ. ಈ ಒಂದು 2016ರಿಂದ ಇವಾಗ 2024 ಆಯಿತು. ಆ ಕಂಪ್ನಿನೇ ಕಂಪ್ಲೀಟಾಗಿ ಮುಚ್ಚೋಗ್ಬಿಟ್ಟಿದೆ. ಆದರೆ ನನ್ನ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಮಾತ್ರ ಹಾಗೇ ಇದೆ. ಹಾಗಾಗಿ ಸ್ನೇಹಿತರೆ, ನೀವು ಖಂಡಿತವಾಗ್ಲೂ ಕೂಡ ಈ ಒಂದು ಏನು ಆಧಾರ್ ಸೀಡಿಂಗ್ ಯಾವುದಕ್ಕಾಗಿದೆ, ಯಾವ ಬ್ಯಾಂಕಿಗೆ ಆಗಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇದನ್ನೆಲ್ಲ ತಿಳ್ಕೊಬೇಕಂತಂದರೆ ನಾನು ಇವಾಗ ನಿಮಗೆ ಲೈವ್ ಆಗಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕಾಗುತ್ತೆ. ಅದಕ್ಕೂ ಫಸ್ಟು ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಯಾವಾಗಲೂ ಕೂಡ ಈ ಒಂದು ರೈತರಿಗೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು, ಈ ಒಂದು ದಾಖಲಾತಿಗಳ ಬಗ್ಗೆ ಆಗಿರ್ಬೋದು, ಅದೇ ರೀತಿಯಾಗಿ ಈ ಒಂದು ಯೋಜನೆಗಳ ಬಗ್ಗೆ ಆಗಿರ್ಬೋದು ಯಾವಾಗಲೂ ಕೂಡ ವಿಡಿಯೋ ಮಾಡ್ತಾ ಇರ್ತೀವಿ. ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ನಾನು ಇವಾಗ ಲೈವ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ವಿಡಿಯೋನ ಕೊನೆ ತನಕ ನೋಡಬೇಕಾಗುತ್ತೆ. ಯಾಕಂತಂದರೆ ತುಂಬ ಜನ ಕೇಳ್ತಾ ಇರ್ತೀರ, ಅವಾಗವಾಗ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಕೇಳಿಸ್ತಾ ಇರ್ತಾರೆ, ನಮಗೆ ಒಂದು ಕಂತಿನ ಹಣನೇ ಬಂದಿಲ್ಲ, ನಮಗೆ ಒಂದು ಅಕ್ಕಿ ಹಣನೂ ಕೂಡ ಬಂದಿಲ್ಲ, ಅಥವಾ ನನಗೆ ಬರ ಪರಿಹಾರ ಹಣ ಬರಬೇಕಾಗಿತ್ತು ಅದು ಕೂಡ ಬಂದಿಲ್ಲ, ಈ ಸರ್ಕಾರದಿಂದ ಬರುವಂಥ ಹಣ ಯಾವುದೂ ಕೂಡ ನಮಗೆ ಬರ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರ. ಅದಕ್ಕೋಸ್ಕರ ಈ ವಿಡಿಯೋನ ಸಂಪೂರ್ಣವಾಗಿ ನೀವು ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಆ ಒಂದು ಲೈವ್ ಆಗಿ ನಾನು ಇವಾಗ ತಿಳಿಸ್ಕೊಡ್ತೀನಿ. ನೀವು ಮೊಬೈಲಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ಫಸ್ಟು ನೀವು ಇಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡಿದ ನಂತರ ಮೈ ಆಧಾರ್ ಅಂತ ನೀವಿಲ್ಲಿ ಸರ್ಚ್ ಮಾಡಿ. ಮೈ ಆಧಾರ್ ಅಂತ ಸರ್ಚ್ ಮಾಡಿದ ನಂತರ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ನೀವು ನೋಡ್ಬೋದು ಮೈ ಆಧಾರ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಿಮಗೆ ನಾನಿವಾಗ ನೋಡಿ ಇಲ್ಲೊಂದು ಆ್ಯಡ್ಸ್ ಬರ್ತಿದೆಯಲ್ಲ, ಸೊ ಈ ಒಂದು ಆ್ಯಡ್ಸ್ ಮೇಲೇ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬರಲಿಲ್ಲ ಅಂತಂದರೆ ಡೈರೆಕ್ಟಾಗಿ ನಿಮಗೆ ಲಾಗಿನ್ ಅನ್ನೋ ಒಂದು ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಈ ರೀತಿಯಾದ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಲಾಗಿನ್ ಅನ್ನೋ ಒಂದು ಆಪ್ಷನ್ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಈ ರೀತಿಯಾದ ಒಂದು ಲಾಗಿನ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಒಂದು ಸೆಕೆಂಡ್ ತೋರಿಸ್ಬಿಡ್ತೀನಿ ನೋಡಿ, ಇಲ್ಲಿ ಎಂಟರ್ ಆಧಾರ್ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಆಧಾರ್ ನಂಬರ್ನ ಹಾಕಿದ ನಂತರ ಕೆಳಗಡೆ ನೀವು ನೋಡ್ಬೋದು ಕ್ಯಾಪ್ಚಾ ಒಂದು ಕ್ಯಾಪ್ಚನ ಕೊಟ್ಟಿದ್ದಾರೆ. ಸೊ ಆ ಒಂದು ಕ್ಯಾಪ್ಚನ ನೀವು
ಹಾಕಬೇಕಾಗುತ್ತೆ. ಸೊ ನಿಮ್ಗೆ ಏನಾದ್ರು ಕ್ಯಾಪ್ಚಾ ಏನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ನಿಮಗೆ ಇಲ್ಲಿ ಒಂದು ಸಣ್ಣದೊಂದು ಮಾರ್ಕ್ ಕೊಟ್ಟಿದ್ದಾರೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅವಾಗ ಕ್ಯಾಪ್ಚಾ ಚೇಂಜ್ ಆಗ್ತಾ ಹೋಗುತ್ತೆ. ನೋಡ್ಬೋದು ಇಲ್ಲಿ ಕ್ಯಾಪ್ಚಾ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಸೊ ನಾನಿವಾಗ ಒಂದು ಕ್ಯಾಪ್ಚಾನ ಹಾಕಿಬಿಡ್ತೀನಿ. ನಂತರ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ OTP ಜನರೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. OTP ಜನರೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ಸೊ ಅದಾದ ನಂತರದಲ್ಲಿ ನಿಮಗೆ ಒಂದು OTP ಬರುತ್ತೆ. ಮೇಲ್ಗಡೆ ಒಂದು OTP ಬಂತು ನೋಡಿ. ಸೊ ಈ ಒಂದು OTPನ ಇಲ್ಲಿ ಕೆಳಗಡೆ ನೀವು ಹಾಕಬೇಕಾಗುತ್ತೆ. ಆ ಒಂದು OTPನ ಹಾಕಿದ ನಂತರ ನೀವು ಇಲ್ಲಿ ಲಾಗಿನ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಿಮಗೆ ಇಲ್ಲಿ ನೋಡ್ಬೋದು ಹಲವಾರು ಆಪ್ಷನ್ಗಳು ಬರ್ತಾ ಇದೆ. ಸೊ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಬಟ್ ಎಲ್ಲರೂ ಮಾಡಿದ್ದಾರೆ ಅಂತ ಅಂದ್ಕೊಂಡು ನಾನು ಇವಾಗ ಸುಮ್ಮನೆ ಇದ್ದೀನಿ. ನೆಕ್ಸ್ಟ್ ಏನಾದರೂ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದೀರ ಅಂದರೆ ಆಧಾರ್ ಅಪ್ಡೇಟ್ ಇದು. ಸೊ ಇದ್ರ ಬಗ್ಗೆ ಏನಾದರೂ ಐಡೆಂಟಿ ಮತ್ತು ಅಡ್ರೆಸ್ ಪ್ರೂಫ್ಗೆ ಒಂದು ಆಧಾರ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಬೇಕಾದರೆ. ಸೊ ಇವಾಗ ನೋಡಿ ಇಲ್ಲಿ ನೀವು ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದಾಗ ಇಲ್ಲಿ ನೀವು ನೋಡ್ಬೋದು ಫಸ್ಟು ಒಂದು ಆಪ್ಷನ್ ಏನಿದೆ, ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೀವು ನೋಡ್ಬೋದು ಇಲ್ಲಿ ಕಂಗ್ರ್ಯಾಚುಲೇಷನ್ಸ್ ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬೀನ್ ಡನ್ ಅಂತ ಬಂದಿದೆ. ಸೊ ಆದರೆ ಇಲ್ಲಿ ವಿಷಯ ಏನಂತಂದರೆ ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು ಆಧಾರ್ ನಂಬರ್ ನಿಮ್ಮದು ಇಲ್ಲೇ ಬಂದಿದೆ, ಬ್ಯಾಂಕ್ ನೇಮ್ ಬಂದಿದೆ, ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಬಂದಿದೆ, ಆ್ಯಕ್ಟಿವ್ ಅಂತ ಇದೆ. ಸೊ ಲಾಸ್ಟ್ ಅಪ್ಡೇಟ್ ಡೇಟು 16/12/2016. ಅಂದರೆ ಸ್ನೇಹಿತರೆ ನೋಡ್ಬೋದು ನೀವಿಲ್ಲಿ ನಿಮ್ಮ ಒಂದು ಬ್ಯಾಂಕ್ ಯಾವುದಕ್ಕೆ ಸೀಡಿಂಗ್ ಆಗಿದೆ ಅನ್ನೋದನ್ನೇ ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. ನಂದು IDBI ಬ್ಯಾಂಕ್ ಅಂತ ಹೇಳ್ಬಿಟ್ಟು ಈಗ ನನ್ನ ಹತ್ರ ಅದು ಯಾವುದೇ ಪ್ರೂಫ್ ಇಲ್ಲ. ಇದು ಸೀಡಿಂಗ್ ಆಗಿರುವಂಥದ್ದು 2016ನೇ ಇಸ್ವಿಯಲ್ಲಿ. ಅಂದರೆ ಆಲ್ಮೋಸ್ಟು 8 ವರ್ಷ ಆಗ್ಲಿಕ್ಕೆ ಬಂತು. 8 ವರ್ಷ ಆದಮೇಲೂ ಕೂಡ 8 ವರ್ಷ ಅಲ್ಲ 7 ವರ್ಷ ಆಯಿತು. 7 ವರ್ಷ ಆಗೋವರೆಗೂ ಇದೇ ಬ್ಯಾಂಕಲ್ಲಿ ನಾವು ಇದು ಇಟ್ಕೊಂಡಿರ್ತೀವಿ ಅನ್ನೋದು ಏನು ಗ್ಯಾರಂಟಿ? ಅದು ಕೂಡ ಬ್ಯಾಂಕ್ನ ಮೇಂಟೈನ್ ಮಾಡ್ಬೋದು. ಬಟ್ ಇದು ನನ್ನದು ಬ್ಯಾಂಕ್ ಏನಂದರೆ ನನ್ನ ಸ್ಯಾಲ್ರಿಗೋಸ್ಕರ ಮಾಡಿಸಿದಂಥದ್ದು. ಆದರೆ ಇದು IDBI ಬ್ಯಾಂಕು ಅಷ್ಟೊಂದೇ ನನಗೇನು ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರನೇ ನಾನು ಈ ಒಂದು ಬ್ಯಾಂಕಿಂದು ಯಾವುದೇ ಥರದ್ದು ಡೀಟೇಲ್ಸು ನನ್ನ ಹತ್ರ ಇಲ್ಲ. ಅದು ಕ್ಯಾನ್ಸಲ್ ಆಗಿ ಹೋಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇನ್ನೂ ಕೂಡ ಇದು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ಸು ಆ್ಯಕ್ಟಿವಲ್ಲೇ ಇದೆ. ಎಲ್ಲಿ? IDBI ಬ್ಯಾಂಕಲ್ಲಿ. ಸೊ ಇದನ್ನು ನಾವು ಚೇಂಜ್ ಮಾಡಬೇಕಂತಂದರೆ ನಮ್ಮ ಒಂದು ಹೊಸ ಅಕೌಂಟ್ ಏನಿದೆ, ಹೊಸ ಬ್ಯಾಂಕಿಗೆ ನಾವು ಏನು ಅಕೌಂಟ್ ಮಾಡಿರ್ತೀವಲ್ವಾ, ಅಲ್ಲಿಗೆ ಹೋಗಿ ಒಂದು ಫಾರ್ಮ್ ಕೊಡ್ತಾರೆ. ಆ ಒಂದು ಫಾರ್ಮ್ನ ಫಿಲ್ ಮಾಡಿ ಅದಾದ ನಂತರದಲ್ಲಿ ನೀವು ಸೀಡಿಂಗ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಇದು ಡೌಟ್ ಕಂಪ್ಲೀಟಾಗಿ ನಿಮಗೆ ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ತೀನಿ. ನೀವು ನೋಡ್ಬೋದು ಇಲ್ಲಿ 2016ರಲ್ಲಿ ನಾನು ಮಾಡಿಸಿರುವಂಥದ್ದು 7 ವರ್ಷ ಆಗಿದೆ. 7 ವರ್ಷದ ಮೇಲೆ ಈ ಬೇರೆ ಅಕೌಂಟ್ಗಳು ಎಷ್ಟೋ ಮಾಡಿಸಿದ್ದೀನಿ ನಾನು. ಬಟ್ ಇದು ಇನ್ನೂ ಕೂಡ ಇದರಲ್ಲೇ ಆ್ಯಕ್ಟಿವ್ ಆಗಿದೆ. ಹಾಗಾಗಿ ನನಗೆ ಯಾವುದೇ ಥರದ ಸೌಲಭ್ಯನೂ ಕೂಡ ನನಗೆ ಸಿಗಲ್ಲ ಯಾವುದೇ ಕಾರಣಕ್ಕೂ. ಬಟ್ ಆದ್ರೂ ಕೂಡ ನಾವು ಸೀಡಿಂಗ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ ಏನಾದ್ರೂ. ಸೊ ಈ ರೀತಿಯಾದ ಪ್ರಾಬ್ಲಮ್ ಇದೆ ಸ್ನೇಹಿತರೆ. ನಿಮಗೆ ಇವಾಗ ಸಂಪೂರ್ಣವಾಗಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ನೀವು ನೋಡ್ಬೋದು ಇಲ್ಲಿ IDBI ಬ್ಯಾಂಕಲ್ಲಿದೆ. ನಿಮ್ಮದು ಕೂಡ ಏನಂದರೆ ನಿಮ್ಮ ಒಂದು ಬ್ಯಾಂಕು ಯಾವುದರಲ್ಲಿ ಯಾವ ಒಂದು ಬ್ಯಾಂಕಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ವಾ ನನ್ನ ಒಂದು ಬ್ಯಾಂಕ್ ಅಕೌಂಟ್ ಏನಿದೆ IDBI ಬ್ಯಾಂಕಿಗೆ ನನ್ನ ಒಂದು ಆಧಾರ್ ಕಾರ್ಡು ಸೀಡಿಂಗ್ ಆಗಿರುವಂಥದ್ದು. ನೀವು ಕೂಡ ಈ ಒಂದು ಕೊನೆಯದಾಗಿ ನಿಮಗೆ ಗೊತ್ತಿರೋದೇ ಇಲ್ಲ, ನನಗೂ ಕೂಡ ಗೊತ್ತೇ ಇರಲಿಲ್ಲ ಆ ಒಂದು IDBI ಬ್ಯಾಂಕುದು ಈ ರೀತಿಯಾಗಿ ಸೀಡಿಂಗ್ ಆಗಿದೆ ಅಂತ. ನಾನು ಇವಾಗ ಅದ್ರದ್ದು ಪಾಸ್ಬುಕ್ ಕೂಡ ನನ್ನ ಹತ್ರ ಇಲ್ಲ ಸ್ನೇಹಿತರೆ, ಮತ್ತು ಯಾವುದೇ ರೀತಿಯಾದ ದಾಖಲಾತಿಗಳು ಅದ್ರದ್ದಿಲ್ಲ. ಸೊ ನಾಳೆ ಹೋಗಿ ಅಲ್ಲಿ ವಿಚಾರಿಸ್ತೀನಿ ಒಂದು ಸಲ. ಅದಾದ ನಂತರದಲ್ಲಿ ಏನಾಗುತ್ತೆ ಅಂತ ನೋಡಬೇಕಾಗುತ್ತೆ. ನೀವೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಯಾವುದಾದ್ರೂ ಹಳೆಯ ಒಂದು ಬ್ಯಾಂಕಿಗೆ ನೀವೇನಾದರೂ ಲಿಂಕ್ ಮಾಡಿದರೆ ಆಧಾರ್ ಕಾರ್ಡ್ನ, ಅದನ್ನು ನೀವು ಇಮಿಡಿಯೇಟಾಗಿ ಚೇಂಜ್ ಮಾಡಿ ನಿಮ್ಮ ಒಂದು ಹೊಸ ಒಂದು ಬ್ಯಾಂಕಿಗೆ ನೀವು ಆ ಒಂದು ಆಧಾರ್ ಕಾರ್ಡ್ನ ಸೀಡಿಂಗ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ನ ಸೀಡಿಂಗ್ ಮಾಡಿದ ನಂತರದಲ್ಲಿ ನಿಮಗೆ ಯಾವುದೇ ರೀತಿಯಾದ ಒಂದು ಸರ್ಕಾರದಿಂದ ಬರುವಂಥ ಯೋಜನೆಗಳಾಗಿರ್ಬೋದು, ಯಾವುದೇ ರೀತಿಯಾದ ಹಣ ಆಗಿರ್ಬೋದು ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಬಂದುಬಿಡುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ನಾವು ಆಧಾರ್ ಕಾರ್ಡ್ನ ಎಲ್ಲ ಬ್ಯಾಂಕಿಗೂ ಕೂಡ ಕೊಟ್ಟಿರ್ತೀವಿ, ಆದರೆ ಆಧಾರ್ ಸೀಡಿಂಗ್ ಮಾಡಲ್ಲ ಅವರು. ಅವ್ರೇನು ಮಾಡ್ತಾರೆ, ಈ ಒಂದು ಆಧಾರ್ ಕಾರ್ಡ್ನ ತಗೊಳ್ಳೋದು ಏನಕ್ಕೆ ಅಂತಂದರೆ ನಿಮ್ಮ ಒಂದು ಐಡೆಂಟಿ ಪ್ರೂಫಿಗೋಸ್ಕರ ಆಧಾರ್ ಕಾರ್ಡ್ನ
ತೊಗೊಳ್ತಾರೆ. ಅದೇ ರೀತಿ ಈಗ ಅಡ್ರೆಸ್ ಪ್ರೂಫಿಗೋಸ್ಕರ ನಿಮ್ಮ ಒಂದು ಆಧಾರ್ ಕಾರ್ಡ್ನ ತೊಗೊಳ್ತಾರೆ. ಅವರು ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿ ಅಂತ ಹೇಳಿದ್ರೆ ಮಾತ್ರ ಮಾಡಿಕೊಡ್ತಾರೆ. ಆ ಕಾರಣದಿಂದಾಗಿ ನೀವು ಇಮಿಡಿಯೇಟಾಗಿ ಮಾಡಿಸ್ಬೇಕಾಗುತ್ತೆ. ಇಮಿಡಿಯೇಟಾಗಿ ಮಾಡಿಸಿದ ನಂತರದಲ್ಲಿ ನಿಮಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನ ನೀವು ಪಡ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.